ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MG ಚಾನಲ್. ಫ್ರೆಂಡ್, ನಾಳೆ ನಡೀತಿರೋಂಥ ಫಸ್ಟ್ ODI ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವೆ ನಡೀತಿರೋಂಥ ಫಸ್ಟ್ ODIಗೆ ಟೀಮ್ ಇಂಗ್ಲೆಂಡ್ ಅಫಿಷಿಯಲ್ ಆಗಿ ಒಂದು ದಿನ ಮುಂಚೆಗೆ ಪ್ಲೇಯಿಂಗ್ 11ನ ಅನೌನ್ಸ್ ಮಾಡಿದೆ. ಫ್ರೆಂಡ್, ಈ ಒಂದು 11ನ ನೋಡ್ಕೋಬೋದು. ಇಲ್ಲಿ ಈ ಒಂದು ಲಿಸ್ಟ್ನಲ್ಲಿ ಒಂದು ಅಷ್ಟೇ ಚೇಂಜ್ ಕಾಣ್ತಾ ಇದೆ. T20 ಆಡಿರೋಂಥ ಟೀಮೇ ಇಲ್ಲಿರೋದು. ಯಾವ ಒಂದು ಚೇಂಜಸ್ ಅಂದರೆ ರೂಟ್ ಅಷ್ಟೇ ಬಂದಿದ್ದಾರೆ ಫ್ರೆಂಡ್. ರೂಟ್ ಅಷ್ಟೇ, ಇನ್ನೊಬ್ರು ಯಾರೋ ಅಷ್ಟೇ ಬಂದಿದ್ದಾರೆ. ಟೋಟಲ್ ಹೇಳಬೇಕಂದ್ರೆ ಈ ಒಂದು ಸ್ಟ್ರಾಟಜಿ ಅಂದರೆ ಒಂದು ದಿವಸ ಮುಂಚೆನೇ ಇವರೊಂದು ಪ್ಲೇಯಿಂಗ್ 11 ಅನೌನ್ಸ್ ಮಾಡೋದ್ರಿಂದ ಇದರ ಟೀಮಿಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ಈಗ ನೋಡ್ಕೊಳ್ಳಿ, ಜೋ ರೂಟಿಗೆ ಯಾವ ರೀತಿ ಬಾಲ್ ಹಾಕಬೇಕು, ಹಾಗೆ ಜೋಸ್ ಬಟ್ಲರ್ಗೆ ಯಾವ ರೀತಿ ಬಾಲಿಂಗ್ ಹಾಕಬೇಕು ಅನ್ನೋದು ಕೂಡ ಕಂಪ್ಲೀಟಿಗೆ ಇವರು ಇಂಡಿಯನ್ ಬಾಲರು ಅವರೊಂದು ವಿಡಿಯೋ ಪ್ಲೇ ಮಾಡಿಕೊಂಡು ನೋಡಿ ಅದೇ ರೀತಿ ಬಾಲ್ ಹಾಕ್ತಾರೆ. ಅದೇ ರೀತಿ ಇಂಗ್ಲೆಂಡ್ ಬಾಲರ್ಗೆ ಹೇಗೆ ಬ್ಯಾಟಿಂಗ್ ಮಾಡಬೇಕು ಅನ್ನೋದು ಕೂಡ ಇಂಡಿಯನ್ ಬ್ಯಾಟ್ಸ್ಮನ್ಸ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಕೊತಾರೆ. ಒಂದು ದಿವಸ ಮುಂಚೆಗೆ ಅಫಿಷಿಯಲಾಗಿ ಅನೌನ್ಸ್ ಮಾಡೋದ್ರಿಂದ ಇಂಡಿಯಾಗೆ ಹೆಲ್ಪ್ ಆಗುತ್ತೆ. ಇದರಿಂದ ಅವ್ರಿಗೆ ಈ ಒಂದು ಲಾಸ್ ಆಗೋಂಥ ಚಾನ್ಸ್ ಇರುತ್ತೆ. ಅಂದರೆ ಎಲ್ಲೋ ಏನೋ ಸ್ವಲ್ಪ ಈ ಒಂದು ಪ್ಲೇಯಿಂಗ್ಗಳನ್ನು ಅನೌನ್ಸ್ ಮಾಡೋದ್ರಿಂದ ಸ್ವಲ್ಪ ಏನೋ ಇಂಡಿಯಾಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ ಟೋಟಲ್ ಹೆಲ್ಪ್. ನಾವು ನಾಗ್ಪುರದಲ್ಲಿ 9 ಮ್ಯಾಚ್ ನಡೆದಿದೆ. 9ರಲ್ಲಿ 3 ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಗೆದ್ದರೆ 6 ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು ಗೆದ್ದಿದ್ದಾರೆ. ಈ ಒಂದು ಗ್ರೌಂಡ್ನಲ್ಲಿ ಆ್ಯಾವ್ರೇಜ್ ಸ್ಕೋರು 288. ಹಾಗೆ ಈ ಒಂದು ಗ್ರೌಂಡಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 354 ರನ್ ಹೈಯೆಸ್ಟ್ ಸ್ಕೋರ್. ಫ್ಯಾನ್ ಟೋಟಲ್ ಹೇಳಬೇಕಂದ್ರೆ ಈ ಒಂದು ಗ್ರೌಂಡ್ನಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರು ಸೆಕೆಂಡ್ ಬ್ಯಾಟಿಂಗ್ ತೊಗೊತಾರೆ ಫ್ರೆಂಡ್. ಯಾಕಂದರೆ ಇಲ್ಲಿ ಈ ಒಂದು ಗ್ರೌಂಡ್ನಲ್ಲಿ ಮೇನ್ ಇರೋದೇ ಸೆಕೆಂಡ್ ಬ್ಯಾಟಿಂಗ್ ಫ್ರೆಂಡ್. 9ರಲ್ಲಿ 6 ಸಲ ಸೆಕೆಂಡ್ ಬ್ಯಾಟಿಂಗ್ಗೆ ಗೆದ್ದವರು ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಯಾರು 4 ಟಾಸ್ ಗೆಲ್ತಾರೋ ಅವರೇ ಚೇಸಿಂಗ್ ತೊಗೊತಾರೆ ಫ್ರೆಂಡ್. ಟೋಟಲಾಗಿ ಇಷ್ಟಾಗಿತ್ತು ಫ್ರೆಂಡ್. ಪಿಚ್ ರಿಪೋರ್ಟ್ ಆಗಲಿ, ಹಾಗೆ ಈ ಒಂದು ಇಂಗ್ಲೆಂಡ್ನ ಪ್ಲೇಯಿಂಗ್ 11 ನಿಮಗೆ ಕೂಡ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿಕ್ಕೆ ಏನು ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.